ಶಿಥಿಲಾವಸ್ಥೆಯ ಕಟ್ಟಡ, ಮಳೆ ಬಂದರೆ ಸೋರತಕ್ಕಂಥ ಕೊಠಡಿಗಳು, ಬಿರುಕು ಬಿಟ್ಟಂತಹ ಗೋಡೆಗಳು, ಮುಟ್ಟಿದರೆ ನಡುಗ್ತಿರ್ತಕ್ಕಂಥ ಕಟ್ಟಡ, ಕಾಲಂಗಳು. ಮಳೆ ಬಂದರೆ ಸಾಕು, ಶಾಲೆಗೆ ಮಳೆ ನೀರು ನುಗ್ಗತ್ತೆ. ರಸ್ತೆ, ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆಯಲ್ಲೂ ಕೂಡ ನೀರು. 59 ವರ್ಷದ ಹಳೆಯ ಶಾಲೆಯಲ್ಲಿ ಬಾಯಿ ತೆರೆದು ನಿಂತ ಗೋಡೆಗಳು, ಅದನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ನಿತ್ಯ ಜೀವ ಭಯದಲ್ಲಿಯೇ ಶಿಕ್ಷಣ ಪಡೀತಿರ್ತಕ್ಕಂಥ ಮಕ್ಕಳು. ಈ ಎಲ್ಲ ಸಮಸ್ಯೆಗಳು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹಲಗೇರಿ ಮಂಡ್ರಿ ಸರ್ಕಾರಿ ಶಾಲೆಯಲ್ಲಿ ಕಂಡು ಬಂದಂಥ ದೃಶ್ಯ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಕಂಪ್ಲೀಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೀವು ಗಮನಿಸಬಹುದು. ಒಂದು ಕಡೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆ ಇಂಥ ಶಾಲೆಗಳ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಮನಸ್ಸೇ ಕಲ್ಕ್ಬಿಡುತ್ತೆ. ಇಲ್ಲಿ ಮಕ್ಕಳು ಓದ್ತಿರೋದು ಶಾಲೆಯಲ್ಲ, ಜೀವ ಕೈಯಲ್ಲಿ ಹಿಡ್ಕೊಂಡು ಅಪಾಯದ ಕಟ್ಟಡದ ಒಳಗಡೆ ಕೂತಿದ್ದಾರೆ ಅನ್ನುವಂಥ ಪರಿಸ್ಥಿತಿ ಇದೆ. ಇದು ಯಾವುದೋ ದೂರದ ಹಳ್ಳಿ ಅಲ್ಲ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹಲಗೇರಿ ಮಂಡ್ರಿ ಸರ್ಕಾರಿ ಶಾಲೆಯ ಒಂದು ದುಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಆ ಹೆಸರನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸುಮಾರು 59 ವರ್ಷಗಳ ಹಿಂದೆ ನಿರ್ಮಾಣ ಆಗಿರತಕ್ಕಂಥ ಈ ಶಾಲೆಯ ಕಟ್ಟಡ ಈಗ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ. ಗೋಡೆಗಳು ಬಿರುಕು ಬಿಟ್ಟಿವೆ, ಮೇಲ್ಛಾವಣಿ ಯಾವಾಗ ಬೇಕಾದರೂ ಕುಸಿಯೋ ಸ್ಥಿತಿಯಲ್ಲಿದೆ, ಕಿಟಕಿಗಳು ಹಾಳಾಗಿದ್ದಾವೆ, ಮರದ ಹೊದಿಕೆ ಕೊಳೆತು ಹೋಗಿದೆ, ಕಟ್ಟಡದ ಕಂಬಗಳೇ ಅಲುಗಾಡ್ತಿದ್ದಾವೆ. ಹೀಗಂತ ಸ್ಥಳೀಯರು ಈಗ ಆರೋಪ ಮಾಡ್ತಾ ಇದ್ದಾರೆ. ಮಳೆ ಬಂದರೆ ಮತ್ತೊಂದು ದೊಡ್ಡ ಸಮಸ್ಯೆ ಏನು ಅಂದರೆ ಶಾಲೆಯ ಮೇಲ್ಛಾವಣಿ ಸೋರುತ್ತಂತೆ. ಹೊರಗಿನ ನೀರು ನೇರವಾಗಿ ಶಾಲೆಯ ಒಳಗಡೆ ನುಗ್ಗುತ್ತೆ. ತರಗತಿ ಕೊಠಡಿಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಮಕ್ಕಳು ಪಾಠ ಕೇಳೋದಕ್ಕಿಂತ ತಮ್ಮ ತಲೆಯ ಮೇಲೆ ಛಾವಣಿ ಯಾವಾಗ ಬೀಳುತ್ತೋ ಅನ್ನುವಂಥ ಭಯದಲ್ಲೇ ಕೂತ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅಲ್ಲಿನ ಶಾಲೆಯಲ್ಲಿ ನಿರ್ಮಾಣ ಆಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.